ನಗರದ ಮೆಗನ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದ್ದು ಇದನ್ನು ತಕ್ಷಣವೇ ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಮೆಗನ್ ಬೋಧನಾ ವೈದ್ಯಕೀಯ ಕಾಲೇಜು ಮುಂಭಾಗ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಮೊಗ್ಗ ಸೇರಿ ನೆರೆಹೊರೆಯ ಜಿಲ್ಲೆಗಳ ಬಡ ಜನರಿಗೆ ಮೆಗನ್ ಆಸ್ಪತ್ರೆ ಸಂಜೀವಿನಿ ಆಗಿದೆ. ಆದರೆ ಆಸ್ಪತ್ರೆ ಆಡಳಿತ ವ್ಯವಸ್ಥೆಯಿಂದ ಈಗ ಆಸ್ಪತ್ರೆ ಆಗಿದೆ. ಬಡ ರೋಗಿಗಳಿಗೆ ಸರಿಯಾದ ಚಿಕಿತ್ಸಾ ಸೌಲಭ್ಯ ಸಿಗ್ತಾ ಇಲ್ಲ. ವೈದ್ಯರು ಕೂಡ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಒಪಿಡಿಯಲ್ಲಿ ನೂರಾರು ರೋಗಿಗಳು ಪ್ರತಿನಿತ್ಯ ಔಷಧಿಗಾಗಿ ಕಾಯಬೇಕಾಗಿದೆ. ಸಿಬ್ಬಂದಿಗಳನ್ನ ಮತ್ತು ತಜ್ಞ ವೈದ್ಯರನ್ನ ಹೆಚ್ಚಿಸಬೇಕು. ಇನ್ನು ಮೆಗನ್ ಅನ್ನ ನಂಬಿಕೊಂಡು ಬಂದ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಬಡ ರೋಗಿಗಳ ಹಿತದೃಷ್ಟಿಯಿಂದ ಆಸ್ಪತ್ರೆ ವ್ಯವಸ್ಥೆ ಸರಿಯಾಗಬೇಕು. ಅದರೊಂದಿಗೆ ಪ್ರತ್ಯೇಕವಾಗಿ ಜಿಲ್ಲಾ ಆಸ್ಪತ್ರೆ ಮಾಡಬೇಕೆಂಬುದು ಕೂಡ ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಶಾಸಕರು, ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿ 2 ದಿನ ಧರಣಿ ಹಮ್ಮಿಕೊಂಡಿದ್ದೇವೆ. ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಕರೆಯ ಹಿನ್ನೆಲೆಯಲ್ಲಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ ಸಿಮ್ಸ್ ಆಡಳಿತ ಮಂಡಳಿ ಮತ್ತು ಸರ್ಕಾರ ತುರ್ತು ಕ್ರಮ ವಹಿಸಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಸರಿಪಡಿಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿಂದ ನಾವು ಇವತ್ತು ನಮ್ಮ ಜಿಲ್ಲಾ ಸಮಿತಿ ಒಂದು ಅಹೋರಾತ್ರಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ಏನಂದರೆ 7 ತಾಲೂಕಿಂದ ಇಲ್ಲಿ ಪ್ರತಿಯೊಬ್ಬರು ಪೇಷಂಟ್ ಬರ್ತೀವಿ. ಯಾಕಂದರೆ ಇವತ್ತು ಬಡವರು ಗೋರ್ಮೆಂಟ್ ಬಿಟ್ಟರೆ ಪ್ರೈವೇಟಿಗೆ ಹೋಗಕ್ಕೆ ನಮ್ಮಿಂದ ಆಗಲ್ಲ. ವಿಷಯ ಏನಂದರೆ ಪ್ರತಿಯೊಬ್ಬರು ನಮ್ಮ ಪೇಷಂಟ್ ಕಳಿಸ್ತೀವಿ. ಶಿಕಾರಿಪುರ ತಾಲೂಕಿಂದ ನಾವು ಶಿಕಾರಿಪುರ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇರೋದು. ಪೇಷಂಟ್ ಕಳಿಸಿದಾಗ ಇವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ತಿಮ್ಮಪ್ಪ ಅವರಿಗೆ ಮೆಡಿಕಲ್ ಆಫೀಸರ್ ಅವ್ರಿಗೆ ನಾವು ಫೋನ್ ಮಾಡಿದಾಗ ಒಂದು ಫೋನ್ ರೆಸ್ಪಾನ್ಸ್ ಮಾಡಲ್ಲ. ಅಲ್ಲಿ ಶಿಕಾರಿಪುರದಿಂದ ಫೋನ್ ಮಾಡ್ತಾರೆ, ಅಧ್ಯಕ್ಷರು ನಿಮಗೆ ಹೀಗೆ ಬರೀ ಅಡ್ಮಿಟ್ ಮಾಡ್ಕೊಳಕ್ಕಲ್ಲ. ಯಾಕಂದರೆ ಇಲ್ಲಿನ ಅವ್ಯವಸ್ಥೆಗಳು ಸರಿಯಿಲ್ಲ. ಮೊದಲನೇದಾಗಿ ಏನಾಗುತ್ತಂದರೆ ಇಲ್ಲಿ ಸಂಘಟನೆಯವರು ಬಲಿಷ್ಠವಾಗಿ ನಾವು ಇವತ್ತು ಹೋರಾಟ ಕೂತ್ಕೊಂಡಿದ್ದೀವಿ ಅಂದರೆ ವ್ಯವಸ್ಥೆಗಳು ಸರಿಯಿಲ್ಲ ಕೇಳ್ತಿದ್ದೀವಿ, ನಾಯಕ ಕೇಳ್ತಾಯಿದ್ದೀವಿ ನಾವು. ವಿಷಯ ಏನಂದರೆ ಇದೆಲ್ಲ ಬದಲಾಗಬೇಕು. ಮತ್ತು ಶಿವಮೊಗ್ಗಕ್ಕೆ ಒಂದು ಜಿಲ್ಲಾ ಆಸ್ಪತ್ರೆ ಆಗಬೇಕು. ಇವು ತಾಲೂಕಿಂದ 7 ತಾಲೂಕಲ್ಲಿ ಬರ್ತಾಯಿದ್ದೀವಿ ನಾವು. ಈ ಶಿವಮೊಗ್ಗಕ್ಕೆ ಬೇಕಲ್ಲ ಆಸ್ಪತ್ರೆಗಳು. ಹಾಗೂ ಯಾರೂ ಕೂಡ ಡಾಕ್ಟ್ರು ಇಲ್ಲಿ ಸ್ಥಳದಲ್ಲಿ ಕೆಲಸ ಮಾಡಲ್ಲ. ಎಲ್ಲವೂ ಪ್ರೈವೇಟಲ್ಲ, PGs ಹುಡುಗರು ಇವತ್ತು ವಾಟ್ಸಪ್ಪಲ್ಲಿ ಹಾಕಿ ಟ್ರೀಟ್ಮೆಂಟ್ ತೊಗೊತಿದ್ದಾರೆ. ಮೊನ್ನೆ ಏನಾಗಿದೆ ಅಂದರೆ ನಮ್ಮ ಗ್ರಾಮಾಂತರ ಅಧ್ಯಕ್ಷೆ ಬಂದಿದ್ದರು. ಅವ್ರ ಹತ್ರ ಒಂಚೂರು ಮಾತಾಡಿ ಹೇಳ್ರಿ ಅಧ್ಯಕ್ಷರೇ. ಮೊನ್ನೆ ಏನಾಯ್ತು? ವಿನಾಯಕ್, ಶಿಕಾರಿಪುರ, ಕರ್ನಾಟಕ ರಕ್ಷಣಾ ವೇದಿಕೆ. ನಮಸ್ಕಾರ.